ನಮ್ಮ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಇಂದು ಅಂದರೆ 18/1/2026 ರವಿವಾರ ನಮ್ಮ ಸಂಸ್ಥೆ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಅತ್ಯಂತ ಅನುಭವಿಗಳು ಮತ್ತು ನುರಿತ ಹಿರಿಯ ವೈದ್ಯಾಧಿಕಾರಿಗಳಾದಂಥ 9 ಜನ ವೈದ್ಯರು ನಮ್ಮ ಸಂಸ್ಥೆಗೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ, ನರರೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಕಿಡ್ನಿ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಶುಗರು, BP ಮತ್ತು ಆರ್ಥೋಗೆ ಸಂಬಂಧಪಟ್ಟಂತೆ ವಿಶೇಷ ತಜ್ಞರು ಆಗಮಿಸ್ತಾ ಇದ್ದಾರೆ. ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈ ಸೌಲಭ್ಯವನ್ನು ಸಾರ್ವಜನಿಕರು ಮತ್ತು ಮುಖ್ಯವಾಗಿ ನಮ್ಮ ಪಾಲಕರು, ಈ ಸ್ಥಳೀಯರು ಇದನ್ನು ಪಡೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಇಂದು ನಮ್ಮ ವಿನಾಯಕ ಸಂಸ್ಥೆಯಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಹಾಗೂ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ಉಚಿತ ಶಿಬಿರವನ್ನು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಂದಿನ ಶಿಬಿರದಲ್ಲಿರುವಂಥ ಪ್ರತಿಯೊಬ್ಬ ಹಟ್ಟಿಯಲ್ಲಿರುವಂಥ ನಾಗರಿಕರು, ಸುತ್ತಮುತ್ತ ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೋಬೇಕು, ಇದರ ಸದುಪಯೋಗವನ್ನು ಪಡ್ಕೋಬೇಕಂತೇಳಿ ತಮ್ಮೆಲ್ಲರಿಗೆ ಕೇಳ್ಕೊಳ್ಳುತ್ತಾ, ನಾನು ಇನ್ನೊಂದು ಬಾರಿ ಈ ಬಂದಂಥ ಪ್ರತಿಯೊಬ್ಬ ಈ ಸಪ್ತಗಿರಿ ಆಸ್ಪತ್ರೆಯಿಂದ ಬಂದಂಥ ಎಲ್ಲ ವೈದ್ಯಾಧಿಕಾರಿಗಳಿಗೂ ನನ್ನ ಸಂಸ್ಥೆ ವತಿಯಿಂದ ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಸ್ವಾಗತಿಸುತ್ತಾ, ಮತ್ತು ಬಂದಂಥ ಇಲ್ಲಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಂಥ ಪ್ರತಿಯೊಬ್ಬ ರೋಗಿಯವರಿಗೂ ಸಹ ಇದರ ಸದುಪಯೋಗ ಪಡ್ಕೋಬೇಕಂತ ಹೇಳುತ್ತಾ, ಇಂದು ನಮ್ಮ ವಿನಾಯಕ ಸಂಸ್ಥೆಯಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹಾಗೂ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಆರೋಗ್ಯ ಉಚಿತ ತಪಾಸಣೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಿಂತ ಮುಂಚಿತವಾಗಿ ಹಟ್ಟಿ ಪಟ್ಟಣದಲ್ಲಿ ಸುಮಾರು 3 ಬಾರಿ ಸಪ್ತಗಿರಿ ಆಸ್ಪತ್ರೆ ವತಿಯಿಂದ ತಪಾಸಣೆ ಆಲ್ರೆಡಿ ಮಾಡಲಾಗಿದೆ. ಅದರ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಅಸ್ಲಂ ಪಾಷಾ ಅವರು ಇವರು ಪಡ್ಕೊಂಡು 2 ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಒಂದು ನಮ್ಮ ಹಟ್ಟಿ ಕಂಪನಿಯ ಇನ್ಸ್ಟಿಟ್ಯೂಟ್ನಲ್ಲಿ, 2ನೇ ಕಾರ್ಯಕ್ರಮ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಇಂದು 3ನೇ ಈ ಶಿಬಿರವನ್ನು ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಅಸ್ಲಾಮಿಯವರು ಅವರ ಎಲ್ಲ ಪರಿಶ್ರಮದಿಂದ ಇವತ್ತು ಹಟ್ಟಿಯಲ್ಲಿ ಈ ಶಿಬಿರ ನಡೀತಾ ಇದೆ. ಇಂದಿನ ಶಿಬಿರದಲ್ಲಿ ಪ್ರತಿಯೊಬ್ಬರು ಏನು ಆರೋಗ್ಯ ಸರಿ ಇಲ್ವೋ ಅಂಥವರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಇಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ, ಅದರ ಜೊತೆಗೆ ಬಹಳ ನುರಿತ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಿಂದ ಬಹಳಷ್ಟು ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ಅವರ ಮುಂದೆ ಹೇಳಿ ತಾವು ಅದರ ಪರಿಹಾರವನ್ನು ಪಡ್ಕೋಬೇಕಂತ ಹೇಳುತ್ತಾ, ಘಟಕ ಹಾಗೂ ಅಂಜುಮನ್ ಕಮಿಟಿಯ ಹಟ್ಟಿ ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯವಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳ ಸ್ಥಾನವನ್ನ ಸನ್ಮಾನ್ಯ ಶ್ರೀ ಸೈಯದ್ ಶಂಸುದ್ದೀನ್ ಸರ್, ಕಾರ್ಯದರ್ಶಿಗಳು ಹಾಗೂ ವಕೀಲರು, ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಈ ಮಾನ್ಯರು ಕೂಡ ವೇದಿಕೆಗೆ ಆಹ್ವಾನಿಸಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರ್ವೇಜ್ ಖಾನ್, ಹೃದಯ ರೋಗ ತಜ್ಞರು, ಬೆಂಗಳೂರು, ಇವರು
ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಫರ್ವೇಜ್ ಖಾನ್ ಸರ್, ಡಾಕ್ಟರ್ ಫರ್ವೇಜ್ ಖಾನ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ವಿಕ್ರಮ್, ಯೂರಾಲಜಿ ರೋಗ ತಜ್ಞರು ಬೆಂಗಳೂರು, ಇವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಕಾರ್ತಿಕ್, ನರರೋಗ ಹಾಗೂ ಮೂಳೆ ರೋಗ ತಜ್ಞರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿನಾಯಕ್, ಮಕ್ಕಳ ರೋಗ ತಜ್ಞರು ಬೆಂಗಳೂರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಇಮ್ಯಾನ್ಯುಯಲ್, ಎಕೋ ಕಾರ್ಡಿಯಾಲಜಿ ಲಿಂಗಸ್ಕೂರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಭಿಲಾಷ್, ಸಪ್ತಗಿರಿ ಆಸ್ಪತ್ರೆ ಕೋಆರ್ಡಿನೇಟರ್, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀ ರಾಘವೇಂದ್ರ, ಸಪ್ತಗಿರಿ ಆಸ್ಪತ್ರೆಯ ಮ್ಯಾನೇಜರ್, ಇವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀ ಸೈಯದ್ ಇಸ್ಮಾಯಿಲ್ ಖಾದ್ರಿ, ಸದಸ್ಯರು ಹಟ್ಟಿ ಪಟ್ಟಣ ಪಂಚಾಯಿತಿ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಅಸ್ಲಾಂ ಪಾಷಾ, ತಾಲೂಕಾ ಗ್ಯಾರಂಟಿ ಕಾರ್ಯಕ್ರಮದ ಸದಸ್ಯರು, ಇವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಶಾಂತಕುಮಾರ್ ಪಾಟೀಲ್, ಹಟ್ಟಿ ಆಸ್ಪತ್ರೆಯ ಸಿಬ್ಬಂದಿ, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಸರ್. ಅದೇ ರೀತಿಯಾಗಿ ಶ್ರೀ ಮೌಲಾ ಸಾದ್, ಇವರು ಕೂಡ ಹಟ್ಟಿ ಕಾಂಗ್ರೆಸ್ ಮುಖಂಡರು, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಆ ಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಅಹಮದ್ ಬಾಬಾ ಸರ್, ಅಧ್ಯಕ್ಷರು ಹಟ್ಟಿ ಕಾಂಗ್ರೆಸ್ ಘಟಕ ಹಾಗೂ ಅಂಜುಮನ್ ಕಮಿಟಿ ಹಟ್ಟಿ ಪಟ್ಟಣ, ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಕುಬೇರಪ್ಪ ಸರ್ ಅವರು ಬಂದು ಸನ್ಮಾನಗೈಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಸೈಯದ್ ಶಂಸುದ್ದೀನ್ ಸರ್, ಕಾರ್ಯದರ್ಶಿಗಳು ಹಾಗೂ ವಕೀಲರು ಮತ್ತು ಕಾರ್ಯದರ್ಶಿಗಳು ಅಂಜುಮನ್ ಕಮಿಟಿ ಹಟ್ಟಿ ಘಟಕ, ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿನಾಯಕ ಸರ್, ಮಕ್ಕಳ ರೋಗ ತಜ್ಞರು, ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ವೆಂಕಟೇಶ್ ಸರ್ ಅವರು ಬಂದು ಸನ್ಮಾನಗೈಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ವೆಂಕಟೇಶ್ ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಇಮ್ಯಾನ್ಯುಯಲ್ ಸರ್, ಎಕೋ ಕಾರ್ಡಿಯಾಲಜಿಗ್ರಫಿ ರೋಗ ತಜ್ಞರು, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು, ಇವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ
ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಭಿಲಾಷ್ ಸರ್ ಸರ್ ಕ್ರಾಸ್ ಆಗ್ರಿ ಈ ಕಡೆ ನೋಡ್ರಿ. ಹಲೋ, ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಅಸ್ಲಂ ಪಾಷಾ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಸೈಯದ್ ಇಸ್ಮಾಯಿಲ್ ಖಾದ್ರಿ ಸದಸ್ಯರು ಹಟ್ಟಿ ಪಟ್ಟಣ ಪಂಚಾಯಿತಿ ಇವರಿಗೆ ಈ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಶ್ಯಾಮ್ ಕುಮಾರ್ ಪಾಟೀಲ್ ಸರ್ ಎಲ್ಲ ಗ್ರೂಪ್ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸನ್ಮಾನ್ಯ ಶ್ರೀ ನರಸಪ್ಪ ಯಾದವ್ ಅವರೇ, ಈ ವಿನಾಯಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಶಂಶುದ್ದೀನ್ ಅಡ್ವೊಕೇಟ್ ಅವರೇ, ಈ ಸಪ್ತಗಿರಿ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಟೀಮ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಇಸ್ಮಾಯಿಲ್ ಗೌರಿ ಅವರೇ, ನಮ್ಮ ಗ್ಯಾರಂಟಿ ಸಮಿತಿ ಸದಸ್ಯರಾದ ಅಸ್ಲಂ ಪಾಷಾ ಅವರೇ, ಕಾಂಗ್ರೆಸ್ ಮುಖಂಡರಾದ ಮೌಲಾ ಅವರೇ ಹಾಗೂ ಅವರಿವರನ್ನದೇ ಎಲ್ಲ ಈ ವಿದ್ಯಾಸಂಸ್ಥೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಶಿಕ್ಷಕ ವೃಂದವೇ, ಈಗ ಮುಂದೆ ಇರುವ ಎಲ್ಲ ಅಕ್ಕ ತಂದಿರಿ, ಅಣ್ಣ ತಮ್ಮಂದಿರಿ, ಈ ವಿನಾಯಕ ವಿದ್ಯಾಸಂಸ್ಥೆಯವರು ಇವರೇ ಎಜುಕೇಷನಲ್ಲಿ ನಂಬರ್ 1 ಇದ್ರು. ಯಾಕಂದ್ರೆ ಹಟ್ಟಿಯಲ್ಲಿ ಎಲ್ಲ ಗೊತ್ತಿದೆ, ಟಾಪ್ ಫಸ್ಟ್ ಎಜುಕೇಷನ್ ಅಪ್ಪ ಅಂತಂದ್ರೆ ಇವತ್ತು ವಿನಾಯಕ ಸಂಸ್ಥೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಸಹಕಾರಿ ಸಂಘ ಸ್ಥಾಪನೆ ಮಾಡಿದರು. ಅದನ್ನು ಇವತ್ತು ಯಶಸ್ವಿಯಾಗಿ ಇವತ್ತು 2ನೇ ಬ್ರಾಂಚ್ ಅವರು ಓಪನ್ ಮಾಡಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದಲ್ದೇ ಏನೋ ಜನಸೇವಾ ಕಾರ್ಯಕ್ರಮ ಮಾಡಬೇಕಪ್ಪ ಒಂದು ಉದ್ದೇಶದಿಂದ ಈ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್ ಅನ್ನು ಇವತ್ತೊಂದು ಆಯೋಜನೆ ಮಾಡಿದ್ದಾರೆ. ಇವತ್ತು ಹೆಂಗಾಗಿದೆ ಬಂದ್ರೆ ಪ್ರತಿಯೊಂದು ಮನೆಗೆ ಗುಳಿಗೆ ಇಲ್ಲಾರ್ದ ಮನೆ ಇಲ್ಲ. ಯಾರೋ ಹೋಗ್ರಿ ಇವತ್ತು ಪ್ರತಿಯೊಂದು ಮನೆಗೆ ಗುಳಿಗೆ ಇದೆ. ಗುಳಿಗೆ ಇಲ್ಲಾರ್ದು ಯಾರೋ ಇರ್ಬೋದು ಮನೆಯಲ್ಲಿ, ದೊಡ್ಡವರು ಸಣ್ಣವರು ಗುಳಿಗೆ ಇಲ್ಲಾರ್ದು ಮನೆ ಇಲ್ಲ, ಹಂಗಾಗಿಬಿಟ್ಟಿದೆ. ನಮಗೆ ಮನಸ್ಸಿಗೆ ಊಟ ಎಷ್ಟು ಮುಖ್ಯನೋ ಮತ್ತೆ ನಮ್ಮ ಬದುಕೋಕೆ ಎಜುಕೇಶನ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಆರೋಗ್ಯ ಆಗಿಬಿಟ್ಟಿದೆ. ಈಗ ಆ ಒಂದು ದೃಷ್ಟಿಯಿಂದ ಇವತ್ತ ನರಸಪ್ಪ ಸರ್ ಅವರ ಟೀಮ್ ಈ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಏನು ಮಾಡಿದ್ದಾರೆ ಇದು ಬಹಳ ಅನುಕೂಲ. ಯಾಕಂದ್ರೆ ಎಲ್ಲರಿಗೂ ಬೆಂಗಳೂರಿಗೆ ತೋರ್ಸೋಕ್ಕಾಗಲ್ಲ. ಇವತ್ತು ಅವರನ್ನ ಸಪ್ತಗಿರಿ ಹಾಸ್ಪಿಟಲ್ ಇಲ್ಲೇ ಕರೆಸಿ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರನ್ನ ಈ ಸುತ್ತಮುತ್ತ ಹಳ್ಳಿಗೆಲ್ಲ ಅನುಕೂಲ ಆಗಲಿ ಅಂತ ಒಂದು ಕ್ಯಾಂಪ್ ಮಾಡಿದ್ದಾರೆ. ಭಾಳ ಒಳ್ಳೆಯ ವಿಷಯ, ಭಾಳ ಇದೆಲ್ಲ ಸದುಪಯೋಗ ತಗೋಬೇಕು. ಮತ್ತು ಪ್ರತಿಯೊಂದು ಸ್ಪೆಷಲಿಸ್ಟ್ ಬಂದಿದ್ದಾರೆ, ಹಾರ್ಟ್ ಇರ್ಬೋದು, ಮಕ್ಕಳ ತಜ್ಞ ಇರ್ಬೋದು, ಬೇರೆ ಬೇರೆ ಸ್ಪೆಷಲಿಸ್ಟ್ ಎಲ್ಲ ಬಂದಿದ್ದಾರೆ. ಯಾಕಂದ್ರೆ ಈಗ ನಾವು ತೋರಿಸ್ಬೇಕಂತ ದೊಡ್ಡ ಹಾಸ್ಪಿಟಲ್ಗೆ ರಾಯಚೂರು ಹೋಗ್ಬೇಕು ಅಥವಾ ಬೇರೆ ಕಡೆ ಬೆಳಗಾವಿ ಎಲ್ಲ ಹೋಗ್ಬೇಕು. ಹಂಗೆ ಇದೆಲ್ಲ ಆಗ್ಬಾರ್ದಂತಂದು ಒಂದು ಹಟ್ಟಿಯಲ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡಿದಪ್ಪ ಅಂದ್ರೆ ಭಾಳ ಹೆಮ್ಮೆಯ ವಿಷಯ. ಇದು ಹಂಗೆ ಮುಂದುವರಲಿ, ಮುಂದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಲಿ. ಇದು ನಮ್ಮನ್ನ ಈ ಕಾರ್ಯಕ್ರಮವನ್ನು ಕರೆಸಿ ಗೌರವಿಸೋದಕ್ಕೆ, ಇದು ಉದ್ಘಾಟನೆಗೆ ಮಾಡಿಸೋದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ತುಂಬ ಕೇಳಿಕೊಂಡು ನಾವು ಅದಕ್ಕೆ ಅವ್ರು ಕೂಡಿ ಆಲ್ರೆಡಿ 2 ಕ್ಯಾಂಪ್ ಮಾಡಿದ್ದು, ಸುಮಾರು ಪೇಷಂಟ್ ಕರ್ಕೊಂಡೋಗಿ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. ಆದ್ದರಿಂದ ಈ ವಿನಾಯಕ ವಿದ್ಯಾಸಂಸ್ಥೆ ಹಟ್ಟಿ ಪಟ್ಟಣದ ಇವರ ಸಹಕಾರದೊಂದಿಗೆ ಈ ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಹೃದಯ ರೋಗ, ಸುಮಾರು ಜನರಲ್ಲಿ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ. ನೀವು ಏನು ಮಾಡ್ತೀರಾ ಅಂದರೆ ಏನೋ ಆಯಾಸ ಸುಸ್ತು ಬರುತ್ತೋ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಸುಮ್ಮನೆ ಆಗ್ತೀರಾ. ಬಟ್ ಅದು ಪ್ರಾಪರಾಗಿ ಚೆಕ್ ಮಾಡಿಸಲ್ಲ.
ಮೇಜರ್ ಆಗಿ ಏನು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಅದನ್ನ ಚೆಕ್ ಮಾಡಿಸ್ಕೋಬೇಕು. ಮೇನ್ ಇ ಸಿ ಜಿ ಎಕೋ ಮಾಡಿಸ್ಬೇಕು. ಇ ಸಿ ಜಿ ಎಕೋ ಮಾಡಿಸ್ಬೇಕು ಅಂದ್ರೆ ಬೇರೆ ಕಡೆ ಹೋದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ. ಆದ್ರಿಂದ ಈ ಸದುಪಯೋಗ ಪಡ್ಕೋಬೇಕು. ಈ ಥರ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅದನ್ನ ನಾವು ಮೇಜರ್ ಆಗಿ ಬಂದ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು. ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಆಮೇಲೆ ನರರೋಗ ಆಗಿರ್ಬೋದು, ಆಮೇಲೆ ಬೇರೆ ಮೂತ್ರಪಿಂಡ ರೋಗ ಆಗಿರ್ಬೋದು, ಇವೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಅಂದರೆ ಒಬ್ಬ ಸ್ಟೆಂಟ್ ಹಾಕ್ಬೋದಾಗಿರ್ಬೋದು, ಆಂಜಿಯೋಗ್ರಾಮ್ ಮಾಡಬೇಕು ಅಂದರೆ ಬೇರೆ ಕಡೆ ಎಲ್ಲ ಜಾಸ್ತಿ ತಗೋತಾರೆ, ನಮ್ಮಲ್ಲಿ ಫ್ರೀ ಮಾಡಿಸ್ಕೊಡ್ತೀವಿ. ಸ್ಟೆಂಟು ಫ್ರೀ ಆಗುತ್ತೆ. ಬಟ್ ಏನಂದರೆ ಅದರಲ್ಲಿ ಏನಾದರೂ ಮೇಜರಾಗಿ ದೊಡ್ಡ ಇಶ್ಯೂ ಇದ್ದರೆ ಅದರಲ್ಲಿ ಕಡಿಮೆ ಇದರಲ್ಲಿ ದುಡ್ಡಲ್ಲೂ ಮಾಡಿಕೊಡ್ತೀವಿ. ಕೆಲವೊಂದು ಲಾಸ್ಟ್ ಟೈಮ್ ಒಬ್ರು ಹಿಂಗೆ ಏನು ಮಾಡೋದು, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇತ್ತು. ಸರ್ ಬಂದಿದ್ದಾರೆ ಒಬ್ಬರು, ಅವ್ರ ಅಮ್ಮರಿಗೆ ಏನಾಗಿತ್ತು ಅಂದರೆ ಹಾರ್ಟು 25% ಆಗಿತ್ತು EF. ಅದು ನಾವು ಬ್ಯಾಟ್ರಿ ಫಿಕ್ಸ್ ಮಾಡಿಕೊಟ್ಟಿದ್ದೀವಿ. ಅಂದರೆ 1 ಲಕ್ಷ ಪೇ ಮಾಡಿಸಿದ್ದೀವಿ. ಅದು ಬೇರೆ ಕಡೆ ಹೋದರೆ 6 ಲ್ಯಾಕ್ 15 ಲ್ಯಾಕ್ವರೆಗೂ ಬರುತ್ತೆ. ಮಣಿಪಾಲೆ ಆಗಿರ್ಬೋದು, ಬೇರೆ ಎಲ್ಲೇ ಆಗಿರ್ಬೋದು. ಸರ್ ಬಂದಿದ್ದಾರೆ, ಅವ್ರ ಅಮ್ಮರಿಗೆ ಚೆನ್ನಾಗಿದ್ದಾರೆ ಇವಾಗ. ಆದ್ದರಿಂದ ಈ ಥರ ಕ್ಯಾಂಪ್ ಬಂದಾಗ ನಾವೇನು ಹೇಳ್ತೀವಿ ಸಜೆಷನ್ನು ಅದನ್ನು ಕೇಳ್ಕೊಂಡು ನೀವು ಈ ಸದುಪಯೋಗ ಪಡ್ಕೋಬೇಕು. ಮತ್ತು ಇನ್ನೂ ಹೆಚ್ಚಾಗಿ ಇನ್ನು ಉಚಿತ ಆರೋಗ್ಯ ಶಿಬಿರವನ್ನು ಈ ರಾಯಚೂರು ಭಾಗದಲ್ಲಿ ತುಂಬ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ಥರ ವಿದ್ಯಾಸಂಸ್ಥೆಗಳೆಲ್ಲ ಸಹಕರಿಸಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಂದು ನಮ್ಮ ವಿನಾಯಕ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹಾಗೂ ವಿನಾಯಕ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ಈ ವೇದಿಕೆ ಮೇಲೆ ಹಾಸೀನರಾದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನರಸಪ್ಪ ಯಾದವ್ ಅವರೇ ಹಾಗೂ ನಮ್ಮ ಹಟ್ಟಿ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹಾಗೂ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅಹಮದ್ ಬಾಬಾ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾದಂತಹ ಇಂದು ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ 2ನೇ ವಾರ್ಡಿನ ಕೌನ್ಸಿಲರ್ ಆದಂಥ ಶ್ರೀ ಸೈಯದ್ ಇಸ್ಮಾಯಿಲ್ ಖಾದ್ರಿ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನಾಗರಿಕರೇ, ಈ ಸಪ್ತಗಿರಿ ಆಸ್ಪತ್ರೆ ಇವತ್ತು ಈ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದೆ. ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ಇದು 3ನೇ ಬಾರಿ. ಮೊದಲನೇ ಬಾರಿ ಈ ಟೀಮ್ ಏನಿದೆ ಹಟ್ಟಿಯ ಇನ್ಸ್ಟಿಟ್ಯೂಟ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. 2ನೇ ಕಾರ್ಯಕ್ರಮ ಅಂಜುಮನ್ ಕಮಿಟಿ ವತಿಯಿಂದ ಆಯೋಜಿಸಲಾಗಿತ್ತು. ಈ 3ನೆಯ ಕಾರ್ಯಕ್ರಮವನ್ನು ನಮ್ಮ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಅಂದರೆ ಈಗ ತಾನೇ ನಮ್ಮ ಸಪ್ತಗಿರಿ ಆಸ್ಪತ್ರೆಯ ಜವಾಬ್ದಾರಿ ಉಳ್ಳಂತಹ ನಮ್ಮ ರಾಘವೇಂದ್ರ ಅವರು ಹೇಳಿದ್ರು, ಈ ಶಿಬಿರದಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗಿದೆ. ಯಾಕೆಂದ್ರೆ ಇವತ್ತು ಉದಾಹರಣೆಗೆ ಹೇಳಬೇಕಾದ್ರೆ ಆರೋಗ್ಯದ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಹಣ ಬಹಳಷ್ಟು ಬೇಕು. ಸಂಸ್ಥೆಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸಂಗೀತಾ ಮೇಡಮ್ ಹಾಗೂ ಪಲ್ಲವಿ ಮೇಡಮ್ ಇವರು ವೇದಿಕೆಗೆ ಆಗಮಿಸಿ ಮಾನ್ಯರನ್ನ ಸನ್ಮಾನಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಮೇಡಮ್. ವಿದ್ಯಾಸಂಸ್ಥೆ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಹಿರಿಯ ಸೋದರರು ಆಗಿರುವಂಥ ಸನ್ಮಾನ ಶ್ರೀ ಅಹಮದ್ ಬಾಬಾ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಸಪ್ತಗಿರಿ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಸೈಯದ್ ಶಂಶುದ್ದೀನ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ತಲೆಯಲ್ಲಿ ವಿಚಾರವನ್ನು ಬಿತ್ತಿ ನಮಗೆ ಸದಾ ಬೆನ್ನೆಲುಬಾಗಿ ನಿಂತು ಜೊತೆಗೆ ನನ್ನ ಬಿಜಿ ಶೆಡ್ಯೂಲ್ ನಾವು ಯಾವ ಕೆಲಸ ಮಾಡೋಕ್ಕಾಗಲ್ಲಪ್ಪ ಅನ್ನೋಷ್ಟರಲ್ಲಿ ಇದ್ದರೂ ನಾವೆಲ್ಲ ಅಸ್ಲಾಂ ಪಾಷಾ ಅವರೇ
ಜೊತೆಗೆ ಬಹಳ ಮುಖ್ಯವಾಗಿರೋದು ಮತ್ತು ಮೌಲಾ ಅವರೇ ಹಾಗೂ ಈ ಭಾಗದ ನಮ್ಮ ಕೌನ್ಸಿಲರ್ ಆಗಿರುವಂಥ ಗೌರಿ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಮುಖ್ಯವಾಗಿ ನಮಗೆ ಗುರಮ್ಮ ಸಿಸ್ಟರ್ ಅವರೇ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀವು ಚಿಂತೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ ಅಂತೇಳಿ ನನ್ನ ಪರವಾಗಿ ಇವತ್ತು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಇಂಥ ಸಹೃದಯವಾದ ಸಹೋದರಿಯರವರೇ ಹಾಗೂ ಇಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕ ವೃಂದದವರೇ, ಪಾಲಕರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಬೇರೆ ಊರಿನಿಂದ ಬಂದಂಥ ಸಹೋದರ ಸಹೋದರಿಯರೇ, ನಿಜವಾಗಿ ಹೇಳಬೇಕು ಅಂದರೆ ಸಂಸ್ಥೆ ನಮಗೆ ಕೇವಲ ಶಿಕ್ಷಣ ಕಲಿಸೋದಲ್ಲ, ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಬೇಕು ಅನ್ನೋದು ನಮ್ಮ ಒಂದು ವಿಚಾರ. ಹಾಗಾಗಿ ನಾವು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾನೆ ಇದ್ದೀವಿ. ಈ ಮುಂಚೆ ರಕ್ತದಾನ ಶಿಬಿರ ಮಾಡಿದ್ದೀವಿ. ನಮ್ಮ ಶಿಕ್ಷಕರು ಮತ್ತು ಊರಿನ ನಾಗರಿಕರೆಲ್ಲರೂ ಸೇರಿ ಸುಮಾರು ಜನ ರಕ್ತವನ್ನು ಕೊಟ್ಟರು. ಅದೊಂದು ಯಶಸ್ವಿ ಕಾರ್ಯಕ್ರಮ. ಅದಾದಮೇಲೆ ಕಾದರ್ ಒಲಿ ಅವ್ರನ್ನ ಕರೆಸಿಬಿಟ್ಟು ಸಿರಿಧಾನ ಕಾರ್ಯಕ್ರಮ ಅಂತ ಮಾಡಿದ್ವಿ. ಸಿರಿಧಾನ್ಯಗಳನ್ನ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಕೂಡ ಆಯಿತು. ಈ ಸರ ವಿಶೇಷವಾಗಿ ಉಚಿತ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ. ಈಗಾಗಲೇ ವೇದಿಕೆ ಮೇಲೆ ಇರುವಂಥ ಹಿರಿಯರು ಹೇಳಿದ ಹಾಗೆ ನಮಗೆ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಆರೋಗ್ಯವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡಂತೆ. ಅದಕ್ಕೆ ಉತ್ತಮ ಆರೋಗ್ಯ ನಮಗೆ ಬೇಕು. ಏನು ಗಳಿಸಿದ್ರೆ ಏನು, ಆಸ್ತಿ ನಮ್ಮ ಜೊತೆಗೆ ಬರೋದಿಲ್ಲ, ನಮ್ಮ ಜೊತೆಗೆ ಇರೋದು ಆರೋಗ್ಯ. ಅದಕ್ಕೆ ಆರೋಗ್ಯ ಇವತ್ತು ತುಂಬ ದುಬಾರಿ ಆಗಿದೆ ಅನ್ನೋದು ಕೂಡ ನೋವಿನ ಸಂಗತಿ. ಇವತ್ತು ಬಹಳ ದುಬಾರಿ ಆಗಿದೆ. ಬಹಳ ಜನ ನಮ್ಗೆ ಹೇಳ್ತಾರೆ, ಏನು ಮಾಡೋದು ಸರ್, ಬಡತನಕ್ಕೆ ರೋಗ ಬರಬಾರ್ದು, ರೋಗ ಬಂದರೆ ಬಹಳ ಕಷ್ಟ ಆಗ್ತದ, ಬಡವರಿಗೆ ರೋಗ ಬರಬಾರ್ದು ಅಂತ ಹೇಳ್ತಿರ್ತಾರೆ. ಆದರೆ ಭಯ ಪಡಂಗಿಲ್ಲ. ಈಗ ಅಕ್ಕವ್ರು ಹೇಳಿದ ಹಾಗೆ ಇವತ್ತು ಎಷ್ಟೋ ಸಾಮಾಜಿಕ ಸೇವೆಯಲ್ಲಿ ತೊಡಗಿದಂಥ ಅನೇಕ ಸಂಸ್ಥೆಗಳಿದೆ. ಅದರಲ್ಲಿ ಸಪ್ತಗಿರಿ ಆಸ್ಪತ್ರೆಯವರು ಕೂಡ ಒಂದು. ಸಪ್ತಗಿರಿ ಆಸ್ಪತ್ರೆಯವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮತ್ತು ಇದಕ್ಕಿಂತ ಏನು ಬೇಕು? ನಮಗೆ ಸರಿಯಾದ ಮಾಹಿತಿ ಇಲ್ಲ, ಮಾರ್ಗದರ್ಶನ ಇಲ್ಲ. ಮಾಹಿತಿ ಮತ್ತು ಮಾರ್ಗದರ್ಶನ ಇದ್ರೆ ಖಂಡಿತವಾಗಿ ಈಗ ತಾನೇ ಅವರು ಸರ್ ಹೇಳಿದ ಹಾಗೆ, ರಾಘವೇಂದ್ರ ಸರ್ ಹೇಳಿದ ಹಾಗೆ 1 ಲಕ್ಷ ರೂಪಾಯಿದಲ್ಲಿ ಆಪರೇಷನ್ ಆಗಿದೆ, ಸಾಮಾನ್ಯವಾಗಿ ಮಾಡ್ಕೊಳ್ಬಹುದಲ್ಲ. 15-20 ಲಕ್ಷ ನಾವು ಖರ್ಚು ಮಾಡೋಕ್ಕಾಗಿಲ್ಲ ಅಂದ್ರು ಸರಿಯಾದ ಮಾರ್ಗದರ್ಶನ ಪಡ್ಕೊಳ್ಬಹುದು. ಅದಕ್ಕೆ ರೋಗ ಬಂದ ಮೇಲೆ ನಾವು ಚಿಕಿತ್ಸೆಗೆ ಹೋದಾಗ ಸರಿಯಾದ ಮಾರ್ಗದರ್ಶನ ಪಡಿಬೇಕು. ಒಂದ್ ಕಡೆ ರೋಗ ಬರದಂತೆ ಮುಂಜಾಗ್ರತಾ ಕ್ರಮ ಏನ್ ಮಾಡ್ಬೇಕಂತ ವೈದ್ಯರಿಂದ, ನುರಿತ ತಜ್ಞರಿಂದ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇದು ನಮ್ಮ ಪಾಲಕರಿಗೆ, ಮಕ್ಕಳಿಗೆ, ಊರಿನ ನಾಗರಿಕರಿಗೆ ಈ ಸೌಲಭ್ಯ ಸಿಗಲಿ ಅಂತೇಳಿ ನಮ್ಮ ವಿನಾಯಕ ವಿದ್ಯಾಸಂಸ್ಥೆ ಇವತ್ತು ಸಪ್ತಗಿರಿ ಆಸ್ಪತ್ರೆ ಜೊತೆಗೆ ಕೈ ಜೋಡಿಸಿದೆ. ಹಾಗಾಗಿ ಇವತ್ತು ರಾಘವೇಂದ್ರ ಸರ್ ಅವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಅವರು ತುಂಬಾ ನಮಗೆ ಸಹಕರಿಸಿದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಸೇವಾ ಸೌಲಭ್ಯ ಎಲ್ಲ ಕಡೆ ದೊರೀಲಿ. ಬಡವರಿಗೂ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅನ್ನ, ನೀರು, ಆಶ್ರಯ ಹೇಗಿದೆಯೋ ಆರೋಗ್ಯ ಕೂಡ ಅಷ್ಟೇ ಅವಶ್ಯಕ ಆಗಿದೆ. ಇವತ್ತು ಬಡವರಿಗೆ ಇಂಥ ಸೇವಾ ಸೌಲಭ್ಯ ಹಳ್ಳಿ ಹಳ್ಳಿಗೂ ಮುಟ್ಲಿ. ತಾವೆಲ್ಲ ಏನು ಬಂದಿದ್ದೀರಲ್ಲ, ಇದರ ಸದುಪಯೋಗ ಪಡೆದು ಇದರ ಲಾಭವನ್ನ ಇತರರಿಗೆ ಹೇಳಬೇಕು. ಸಪ್ತಗಿರಿ ಆಸ್ಪತ್ರೆ ಇದೆ, ಉಚಿತವಾಗಿ ಸೇವೆ ಕೊಡ್ತದೆ, ನೀವು ಅದರ ಸೌಲಭ್ಯ ತಗೊಳ್ಳಿ. ಅಲ್ಲಿ ರಾಘವೇಂದ್ರ ಸರ್ ಇದ್ದಾರೆ, ಮತ್ತು ಅಭಿಲಾಷ್ ಸರ್ ಇದ್ದಾರೆ, ಅಸ್ಲಾಂ ಪಾಷೆ ಅವರು ಇದ್ದಾರೆ. ಅವರ ಒಂದು ಸೌಲಭ್ಯವನ್ನು ತಗೊಂಡು ನೀವೆಲ್ಲರೂ ಇದರ ಲಾಭವನ್ನು ಪಡೀರಿ ಅಂತೇಳಿ ದಯವಿಟ್ಟು ಒಬ್ಬರಿಂದ ಒಬ್ಬರಿಗೆ ಪಡೆದು ನೀವು ಪಡೆಯೋದ್ರ ಜೊತೆಗೆ ಸಮಾಜಕ್ಕೆ ತಾವೆಲ್ಲ ಸಹಕರಿಸಬೇಕು, ಈ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಚಿಟ್ಟಿ ತಗೊಂಡೆ, ಚಿಟ್ಟಿ ಅಲ್ಲಿ ಚಿಟ್ಟಿ ರಬ್ಬರ್ ಬರ್ಸ್.
ಮೂಳೆ ಇರೋದು ಬರೀ ಮಂಡಿ ಮಾತ್ರ ನೋಡಿದಾನ ಅಥವಾ ಬೇರೆ ಎಲ್ಲ ಇದೆ ಜಾಸ್ತಿ ಹಾಂ ಓಕೆ ಜಾಸ್ತಿ ಒಂಚೂರು ರಸ ಅದೇ ಅಂದರೆ ಫುಲ್ಲು ಒಂಥರ ಒಂದೇ ಕಡೆ ಹಿಂಗೆ ಬೆಟ್ಟಾಗಲ್ಲ ಥರ ಏನು ಮೇಜರ್ ನೀರಜ್ ಫಿಸಿಯೋಥೆರಪಿ ಎಲ್ಲ ಮಾಡಿದ್ರು ಯಾವ ಏನು ತೊಂದರೆ ಇಲ್ಲ ತಗೊಳ್ಳಿ ಕೆಲವು ಎಕ್ಸಸೈಸ್ಗಳು ಬರುತ್ತೆ ಯಾವಾಗ ಮಾಡ್ತಾರೆ ಅಂದರೆ ಮತ್ತೆ ಅದೇನು ಮಾಡೋದು ಗೊತ್ತಾಯ್ತಮ್ಮ ರಿಪೋರ್ಟ್ ರಿಪೋರ್ಟು ಬರ್ದಿರ್ತಾರೆ ಇದು ಮಾಡಿರ್ತಾರಲ್ಲ ಸರಿಯಾಗಿ ಏನು ತೊಂದರೆ ಅಂತ ರಿಪೋರ್ಟ್ ಕೊಟ್ಟಿರ್ತಾರೆ ರಿಪೋರ್ಟ್ ಅಂತ ಗೊತ್ತಾಗುತ್ತೆ ಮೇಡಮ್ ಇಲ್ಲ ಮೇಡಮ್ ನೀವು ಸ್ಟೇಜ್ ಮೇಲೆ ಮೆಡಿಕಲ್ ಕ್ಯಾಂಪ್ ನಿನ್ನೆ ಮಾಡಿಸೀನಿ 130 ಮತ್ತು ಇನ್ನು ನೈಟ್ ಅಂತ ನಿಂತು ರಿಲೀಫ್ ಇರುತ್ತೆ ಸರ್ ಏನು ತೊಂದರೆ ಇಲ್ಲ ನೈಟ್ ಸ್ವಲ್ಪ ಇದೇ ಹೇಳ್ತಾರೆ ಒಂದು ಬಿಟ್ಟರೆ ಬೇರೆ ಏನು ಗುಳಿಗೆ ಏನು ಬರ್ತಿಲ್ಲಪ್ಪ ಅಲ್ಲಿ ಚೆಕಪ್ ಮಾಡಬೇಕು ಅದು ಅಲ್ಲಿ ಹೋಗಿ ಚೆಕ್ ಮಾಡಿ
ಸರ್ ಅಲ್ಲಿ ಬರ್ರಿ. ಅವ್ರಿಗೆ ಒಂದು ಸಲ ಸರ್ ಇಲ್ಲಿ ಯಾಕೆ ಬಂದಿದ್ರಿ ಲಾಸ್ಟ್ ಈಗ ಇವತ್ತು ಯಾಕೆ ಬಂದಿದ್ರಿ ಇಲ್ಲಿ? ಇಲ್ಲಿ ಸರ್ ತೋರಿಸೋಕೆ ಬಂದಿದ್ದೀನಿ ಸರ್. ಹಾಂ 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 ಏನು ತೋರಿಸೋಕೆ ಬಂದಿದ್ರಿ? ನನಗೆ ಹಾರ್ಟಿಂದು ಪ್ರಾಬ್ಲಮ್ ಇತ್ತು ಸರ್. ಆನಂತರ ಕಿಡ್ನಿದು ಪ್ರಾಬ್ಲಮ್ ಇತ್ತು. ನನಗೆ ಹೊರಗೆ ಹೋಗ್ಲಿಕ್ಕೆ ಸಮಸ್ಯೆ ಇತ್ತು. ಇಲ್ಲಿ ನಮ್ಮ ಸಾರ್ ನರಸಪ್ಪ ಸರ್ ಅವರು ಇಲ್ಲಿ ಒಂದು ಕ್ಯಾಂಪ್ ಇದ್ದ ಸಲುವಾಗಿ ನಮ್ಗೆ ಒಳ್ಳೆಯ ಒಂದು ಫೆಸಿಲಿಟೀಸ್ ಸಿಕ್ಕದಂಗೆ ಇದೆ. ಅವ್ರು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು. ಅಂದ್ರೆ ಉಚಿತವಾಗಿತ್ತ ಏನು ರೊಕ್ಕ ಕೊಟ್ರೆ? ಇಲ್ಲ ಉಚಿತವಾಗಿ. ಉಚಿತವಾಗಿತ್ತು. ಹಾಂ ಹಾಂ ಫ್ರೀ ಹಾಂ 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 ಮೆಡಿಸಿನ್ ಏನು ಕೊಟ್ರಾ? ಔಷಧಿ ಏನು ಕೊಟ್ರಾ? ಔಷಧ ಬರ್ದು ಕೊಟ್ರೆ ಔಷಧ ಕೊಟ್ಟಿಲ್ಲ. ಔಷಧಿ ಬರ್ಕೊಟ್ರ? ಬರ್ದು ಕೊಟ್ಟಾರೆ ತಗೊಳ್ರಿ ಅಂತ ಹೇಳಿದ್ರು. ಅವ್ರೇನು ಗೊತ್ತಿಲ್ಲ ನನಗೆ ಕೊಡ್ತಾರೆ ಪೇನ್ ಕಿಲ್ಲರ್ ಅವೆಲ್ಲ ಕೊಡ್ತಾರೆ ನಿಮ್ಗೆ ಕೊಡ್ತಾರೆ ಡಾಕ್ಟರ್ ಬರ್ದಾರ ತಗೊಳ್ರಿ ಅಂತ ಹೇಳಿದ್ರು. ಡಾಕ್ಟರ್ ರೆಸ್ಪಾನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಚೆನ್ನಾಗಿ ಬಿಹೇವಿಯರ್ ಚೆನ್ನಾಗಿತ್ತು ಸರ್. ಡಾಕ್ಟರ್ ಆಲ್ ಸ್ಟಾಫ್ ಅಂದರೆ ಇಂಥ ಕ್ಯಾಂಪ್ಗಳಿಗೆ ನಾವು ನಿಮ್ಮ ಏನಂತ ಸರ್ ಅದು ಈ ಸ್ಟಾಫ್ ನಮ್ಮ ಹಟ್ಟಿ ಸ್ಟಾಫ್ ಆ್ಯಂಡ್ ಸರ್ ಭಾಳ ಪ್ರೋತ್ಸಾಹ ಮಾಡಿದರು ನಮಗೆ. ಈ ಸಾರ್ ಕಡೆಯಿಂದ ಇಲ್ಲಿ ಒಂದು ದೊಡ್ಡ ಎಲ್ಲ ಜನರಿಗೆ ಸಮಸ್ಯೆಗಳಿದ್ದು ಅದು ಎಲ್ಲ ಇಲ್ಲಿ ಏನಂತಾರೆ ಅದು ಕ್ಯೂರ್ ಆದಂಗೆ ಅನುಕೂಲ ಅಂತ ಆಗಿದೆ ಸರ್. ಇಂಥ ಕ್ಯಾಂಪ್ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಲ್ಲ? ಒಳ್ಳೇದಾಗ್ತದೆ. ಇಂಥ ಕ್ಯಾಂಪ್ ಮಾಡೋದ್ರಿಂದ ಎಲ್ಲರಿಗೆ ಬಡವರಿಗೆ ಎಲ್ಲರಿಗೆ ಒಳ್ಳೇದಾಗ್ತದೆ ಅಂತ ಹೇಳ ಬಯಸ್ತೇನೆ ಸರ್. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಹಾಶಿಮ್ ಸರ್. ವಿನಾಯಕ್ ಸ್ಕೂಲಿನಲ್ಲಿ ಹೃದಯ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಿದ್ದೆ. ಅವರು ಪರಿಶೀಲನೆ ಮಾಡಿ ಬೆಂಗಳೂರಿಗೆ ಬರ್ರಿ ಅಂತ ಹೇಳಿದ್ರೆ ಅವರೊಂದು ಶೀಡ್ ಇದೆ ತೊಗೊಂಡ್ರೆ ನಿಮಗೆಲ್ಲ ಉಚಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ರೆಸ್ಪಾನ್ಸ್ ಹೆಂಗಿತ್ತು ಇಲ್ಲಿ? ಚೆನ್ನಾಗಿದ್ದಾರೆ ಡಾಕ್ಟ್ರು. ಚೆನ್ನಾಗಿತ್ತು. ಹಾಂ 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 ಈಗ ಬೆಂಗಳೂರಿಗೆ ರೆಫರ್ ಮಾಡ್ರಾ? ಅಲ್ಲಿ ಹೋದ್ರೆ ನಿಮ್ಗೆ ಫ್ರೀಯಾಗಿ ಚೆಕ್ಅಪ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಹೆಚ್ಚು ಕಮ್ಮಿ ಆದರೆ ಸ್ಟೆಂಟ್ ಕೂಡ ಆಗ್ತಾರಂತ. ಅದನ್ನ ಫ್ರೀನೇ ಆಗ್ತಾರಂತ? ಫ್ರೀನೇ ಆಗ್ತದೆ. ಹಾಂ ಹಾಂ ಈಗ ಇಲ್ಲಿ ಬಂದಿದ್ರಲ್ಲಿ ಹೆಂಗೆ ಅನಿಸ್ತಾ ಇದೆ ನಿಮಗೆ? ನಾವು ಇದಕ್ಕೆ ಮುಂಚೆ ಗುಲ್ಬರ್ಗ ತೋರಿಸಿದ್ವಿ. ಅದು ಹೆಂಗಾಗ್ಯದ ಅಂತ ತಿಳ್ಕೊಳ್ಳೋ ಸಲ ಇಲ್ಲಿ ಬಂದ್ವಿ. ಬಂದ ಮೇಲೆ ಇಲ್ಲಿ ಏನಂತಾರೆ ಅಲ್ಲಿ 40% ಅಂತ ಹೇಳಿದ್ರು. ಅವ್ರು ಒಂದು ಸೈಡ್ ನೋಡಿರ್ತಾರೆ, 2 ಸೈಡ್ ನೋಡಿರಂಗಿಲ್ಲ. 60-70% ಐತೆ. ನೀವು ಒಂದು ಸಲ ನಮ್ಮ ಹತ್ರ ಬರ್ರಿ, ಸಿಡಿ ತೊಗೊಂಡು ಚೆಕ್ಅಪ್ ಮಾಡಿ. ಹಾಂ ಹಾಂ ಅಂದರೆ ನೀವು ನಾಳೆ ಬೆಂಗಳೂರು ಹೋಗ್ತೀರಿ? ನಾಳೆ ಬೆಳಗ್ಗೆ ಹೋಗ್ತೀವಿ. ಈ ಥರ ಕಾರ್ಯಕ್ರಮಗಳು ನಡೀತಿರ್ಬೇಕು ಇಲ್ಲೆಲ್ಲ? ಹಿಂಗೆ ನಡೆಸಿದ್ರು. ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಲ್ಕೊಟ್ರಿ ಸರ್. ಪೀಟಲ್ಲಿ ಯಾರ ಕರಿತಾರೆ ನೋಡು.
BP ಶುಗರ್ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.